ಅಕ್ಕ ಅಕ್ಕ ಈಗ ಅಲ್ಲೇ ನಿನ್ಗೆ 9 ತಿಂಗಳು ತುಂಬೈತೇನು? ಓ ಕಣೋ ಮಾದೇಶ, ಇಷ್ಟೊತ್ತಿಗೆ ಏರ್ಗೆ ಆಗ್ಬೇಕಾಗಿತ್ತಪ್ಪ. ಯಾಕೋ ತಡ ಆಗ್ತೈತಿ. ಒಬ್ಬೊಬ್ಬರಿಗೆ 9 ತಿಂಗಳು ತುಂಬಿ 10 ತಿಂಗಳವರೆಗೂ ಇರುತ್ತಂತೆ. ಓ ಹೌದೇನು? ಹೆಂಗೋ ನಮ್ಮ ಮನೆಗೆ ಬಂದಿರೋದಕ್ಕೆ ನನಗೂ ಖುಷಿ ಆಯ್ತು ಬಿಡು. ನಾನು ವಾಪಸ್ ಮನೆಗೆ ಬಂದಾಗಿಂದನ ನೀನು ನಮ್ಮ ಮನೆಗೆ ಎಂದು ಇಲ್ಲೇ ಇಲ್ವಲ್ಲ, ಇದ್ದೂರಾಗಿರೋದಕ್ಕೂ ಅದಕ್ಕೂ ಒಂದು ದಿವಸ ಹಿಂಗೆ ಬರ್ತೀರಾ ಹೋಗ್ತಿದ್ದೆ. ಹೆಂಗೋ ಇನ್ಮೇಲೆ ಇಲ್ಲೇ ಇರ್ತೀಯಲ್ಲ 9 ತಿಂಗಳವರೆಗೂ. ನಿನ್ನ ನೋಡ್ಕೊಂಬಕ್ಕೆ ನನಗೂ ಒಂದು ಅವಕಾಶ ಸಿಕ್ಕಂಗಾಯ್ತು, ನಿನ್ನ ಜೊತೆಗೆ ಇರಾಕೋನು ಚಿಕ್ಕ ವಯಸ್ಸಾಗಿದ್ದಿದ್ದು. ಓ ಕಣೋ, ನನಗೂ ಅದೇ ಆಸೆ, ನನ್ನ ತವ್ರ ಮನೆಗೆ ನಾನು ಇರಬೇಕು ಅಂತನ. ಅದಕ್ಕೆ ಹಂಗೋ ನಮ್ಮ ಮನೆಯವರು ಇಲ್ಲೇ ಇರ್ಬೋದು ಅಂತಂದ್ರು. ಇಲ್ಲ ನಾನು ಹೋಗ್ತೀನಿ, ಒಂದು 3 ತಿಂಗಳು ಇದ್ದು ಬರ್ತೀನಿ ಅಂತ ಬಂದೆ. 9 ತಿಂಗಳ ತನಕ ಇರೋಕ್ಕಾಗಲ್ಲ, ಒಂದು 3 ತಿಂಗಳಿಗೆ ಹೋಗ್ತೀನಿ. ಎಲ್ಲಿ ನೀನು ಹೆಂಡ್ತಿ? ಅವಳು ಎಲ್ಲ ನೀರು ತರಕ್ಕೆ ಹೋಗ್ಯವಳಕ್ಕ. ಹೌದಾ, ಇಬ್ರು ಚೆನ್ನಾಗಿದ್ದೀರಾ ತಾನೇ? ಚೆನ್ನಾಗಿ ನೋಡ್ಕೊಂತಿದ್ದಾಳ ಪುಷ್ಪ ನಿನ್ನ? ಪರವಾಗಿಲ್ಲ ಅಕ್ಕ, ಒಂದು ಸ್ವಲ್ಪ ಅವಳು ಯಾತನ ಕೆಲಸ ಮಾಡು ಅಂದರೆ ಒಂದು ಸ್ವಲ್ಪ ಸಿಟ್ಟು ಮಾಡ್ಕೊಂತಾಳೆ. ಇನ್ನೇನು ಮಾಡೋದು, ನಾವೇ ಹೊಂದ್ಕೊಂಡು ಹೋಗೋದು. ಅಮ್ಮ ಹೆಂಗೂ ಏನು ಬೈಬೇಡ್ಕಣೋ, ಅವಳಿಗಿನ್ನೂ ಬಂದು ಹೊಂದ್ಕೆಮಕ್ಕಾಗಿಲ್ಲ. ಅವಳು ಹೆಂಗಿರ್ಬೇಕು ಹಂಗೆ ಇರಲಿ ಅಂತನ ಹೇಳ್ತೈತೆ. ನಾನು ಹಂಗೂ ಸಿಟ್ಟಾಗ್ತೀನಿ ಒಂದೊಂದ್ಸಲಿ. ಅಮ್ಮ ಬೈದು ಸುಮ್ಮನೆ ಇರ್ಸುತ್ತೆ ನನ್ನೇನೆ. ಹೌದಾ, ಹೆಂಗೋ ಚೆನ್ನಾಗಿರಪ್ಪ. ಸದ್ಯ ನೀನು ಮತ್ತೆ ಸಿಕ್ತೀಯೋ ಇಲ್ವೋ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಹೆಂಗೋ ಸಿಕ್ಕಿದಕ್ಕೆ ಅಪ್ಪ ಅಮ್ಮಗೆ ನೀನೊಬ್ಬ ಆಸರೆ ಆಗಿರ್ತೀಯ. ಏನನ್ನ ಚೆನ್ನಾಗಿಲ್ಲ ಅಂತಂದ್ರು ನಾನು ನೋಡ್ಕೊಂತಿದ್ದೆ. ಆದ್ರೂ ಮನೆಯಾಗಿದ್ದು ನೋಡ್ಕೊಂಬೋದೇ ಬೇರೆ, ನಾವು ಬೇರೆ ಮನೆಯಾಗಿದ್ದು ಬಂದು ನೋಡ್ಕೊಂಬೋದೇ ಬೇರೆ. ಹೆಂಗೋ ನೀನು ಸಿಕ್ಕಿರೋದು ಒಂಥರ ನಮ್ಮ ಪುಣ್ಯನೇ. ಚೆನ್ನಾಗಿರು ಹೆಂಡ್ತಿ, ನೀನು ನಿನ್ನ ಹೆಂಡ್ತಿ ಅಪ್ಪಯ್ಯ ಅಮ್ಮಯ್ಯ ಎಲ್ರೂ ಒಟ್ಟಿಗೆ ಚೆನ್ನಾಗಿದ್ರೆ ಅಷ್ಟೇ ಸಾಕು ನನಗೆ. ನನಗಿನ್ನೇನು ಬೇಡಪ್ಪ. ಚೆನ್ನಾಗಿರ್ತೀವಿ ಬಿಡಕ್ಕ. ಹೆಂಗೋ ನೀನು ಒಳ್ಳೆ ಮನೆಗೆ ಹೋಗಿರೋದಕ್ಕೆ ನಮ್ಮ ಭಾವನೂ ತುಂಬ ಒಳ್ಳೆಯವರಲ್ವಾ, ಚೆನ್ನಾಗಿ ನೋಡ್ಕೊಂತಾರೆ. ಹೆಂಗೋ ಚೆನ್ನಾಗಿದೆಯಲ್ಲ, ಅಷ್ಟೇ ಸಾಕು. ಹೂನಪ್ಪ, ಒಳ್ಳೆಯವರೇ, ಚೆನ್ನಾಗಿದ್ದಾರೆ. ಚೆನ್ನಾಗಿ ನೋಡ್ಕೊಂತಾರೆ. ಏನು ಅಕ್ಕ ತಮ್ಮ ಏನೋ ಮಾತಾಡ್ತಾ ಇದ್ದೀರಾ? ಏನೋ ಮಾದೇಶ? ಏನೂ ಇಲ್ಲಮ್ಮ, ಅಕ್ಕನ ಆರೋಗ್ಯ ವಿಚಾರಿಸ್ಕೊಂತಿದ್ದೆ. ಅಷ್ಟೇನು, ಇನ್ನೇನಿಲ್ಲ. ಹೌದಾ ಮಲ್ಲಿ, ನಿನ್ಗೇನು ನೋವಿಗೆ ಏನಿಲ್ಲ ತಾನೆ? ನಾನು ಕೂಲಿ ಹೋಗ್ಬೇಕಾಗಿತ್ತಮ್ಮ, ನಿನ್ನ ಬಿಟ್ಟು ಹೆಂಗೆ ಹೋಗೋದು ಅನ್ಸುತ್ತೆ. ನಿಮ್ಮ ಅಪ್ಪ ಚೆನ್ನಾಗಿಲ್ಲ, ಬಂದಿಟ್ಟು ಆಸ್ಪತ್ರೆಗೆ ತೋರ್ಸಕ್ಕೆ ಅವ್ರ ಹತ್ರ ದುಡ್ಡು ಇಸ್ಕೊಂಡಿದ್ದೆ. ಮೊನ್ನೆ ಬೇರೆ ನನಗೂ ಯಾಕೆ ಚೆನ್ನಾಗಿಲ್ಲ, ಹೋಗ್ಲಿಲ್ಲ. ಇವತ್ತು ಕೂಲಿ ಹೋಗ್ಬೇಕಾಯ್ತಮ್ಮ, ನಿನ್ನ ಬಿಟ್ಟು ಹೆಂಗೆ ಹೋಗೋದು ಅನ್ಸುತ್ತೆ. ಎರಗೆ ಟೈಮ್ ಬೇರೆ ಹತ್ರಕ್ಕೆ ಬಂದೈತಿ, ಯಾವಾಗೋ ಏನೋ ಅಂತಾನ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾಕಮ್ಮ ಯೋಚನೆ ಮಾಡ್ತೀಯಾ? ಹೋಗು ನೀನು. ಪುಷ್ಪ ಇದ್ದಾಳಲ್ಲ, ಅವಳೆಲ್ಲ ನೋಡ್ಕೊಂತಾಳೆ. ಹಂಗೇನಾದ್ರೂ ಯಾರಿಗೆ ನಾವು ಬಂದ್ರೆ ತೀರಾ ನೀನು ಯಾರು ಅಲ್ದಕ್ಕೆ ಹೋಗ್ತೀಯ ಕೂಲಿನ ಅಂತ ಹೇಳಿ ಕಳ್ಸಿದ್ರೆ ಯಾರನ್ನ ಕಳಿಸ್ತೀನಿ. ಇಲ್ಲೇ ಹುಡುಗರ್ನಂತಾರನ, ಇಲ್ಲ ಅಪ್ಪ ಇದ್ರೆ ಅಪ್ಪ ಇನ್ನ, ಇಲ್ಲ ಮಾದೇಶನ ಇದ್ರೆ ಅವನಾದ್ರೂ ಕಳಿಸ್ತೀನಿ. ಅಯ್ಯೋ ಇಲ್ಲಮ್ಮ, ಅವನು ಕೆಲ್ಸಕ್ಕೆ ಹೋಗ್ತಾನೆ. ಹೌದಾ, ಪುಷ್ಪ ಇರ್ತಾಳಲ್ಲ ನೋಡ್ಕೊಂತಾಳೆ ಬಿಡಮ್ಮ. ಹಂಗೇನಾದ್ರೂ ಆದ್ರೆ ನೀವೇ ಎಲ್ಲಿರ್ತೀರೋ ಅಲ್ಲಿಗೆ ಬಂದು ಕರ್ಕೊಂಬರ್ತಾಳೆ. ಇಲ್ಲ ಅಂದ್ರೆ ಯಾರನ್ನಾದ್ರೂ ಹೇಳಿ ಕಳಿಸ್ತಾಳೆ ಕರ್ಕೊಂಬರಕ್ಕೆ. ನೀನೇನ್ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಪುಷ್ಪ ಇರ್ತಾಳಲ್ಲ, ಇಬ್ರಿಬ್ರು ಏನಕ್ಕೆ? ನೀನು ಹೋಗು. ಆದ್ರೂ ನನಗೆ ಏನೋ ಒಂಥರ ಹೆಂಗೋ ಏನೋ ಅಂತ ಅನ್ಸುತ್ತೆ ಕಣಮ್ಮ, ನಿಮ್ಮ ತುಂಬಿದ ಬಸ್ರಿನ ಮನೆಗೆ ಬಿಟ್ಟು ಹೋಗಕ್ಕೆ. ಅವಳಿಗೆ ಬೇರೆ ಅಷ್ಟು ಅನುಭವ ಇಲ್ಲ. ಅದಕ್ಕೆ ಆಗಿನ ಇಲ್ಲಾಂದ್ರೆ ಅವಳಕ್ಕೆ ಕಳಿಸ್ಬಿಡು ಕೂಲಿನ, ನೀನೇ ಇರು. ಅಯ್ಯೋ ಅಕ್ಕ, ಕೂಲಿ ಗಿಲಿ ಅಂತಂದ್ರೆ ಅವಳು ಸಿಟ್ಟು ಮಾಡ್ಕೊಂತಾಳೆ, ಹೋಗಲ್ಲ ಅಂತಾಳೆ. ಸುಮ್ಮನೆ ಇರು. ಆಲೇನೆ ಭಾಗ್ಯಕಾಯ ಕರೆದು ಪಾಪ ಬೈಸ್ಕೊಂತು. ಮೊನ್ನೆನೇ ಹುಷಾರಿಲ್ಲ ಅಂದಿದ್ದಕ್ಕೆ ಪುಷ್ಪನ ಕಳಿಸು ನಿನ್ನ ಸೊಸೆನ ಅಂತ ಹೇಳಿದಕ್ಕೆ ಬೇಜಾರು ಮಾಡ್ಕೊಂಡಿದ್ಲು ಪುಷ್ಪ. ಅದಕ್ಕೆ ಅವಳು ಹೋಗಲ್ವಂತೆ ಕೂಲಿ ಗಿಲಿ ಎಲ್ಲ, ನನಗೆ ಅಭ್ಯಾಸ ಇಲ್ಲ ಅಂತಾಳೆ. ಹೌದೇನು? ಅಯ್ಯೋ ಅಲ್ಲ, ಕೂಲಿ ಗಿಲಿ ಹೋಗೋದ್ರಲ್ಲಿ ಏನು ತಪ್ಪೇನಿದೆ? ಏನೋ ನಮ್ಮಪ್ಪ ಅಮ್ಮ ನೀವೇನಾದ್ರೂ ಏನೋ ಕೋಟ್ಯಾಧೀಶ್ವರ ಶ್ರೀಮಂತರ, ಅಡಿಕೆ ತೋಟ ತೆಂಗಿನ ತೋಟ ಐತೆ ಬಿಡಪ್ಪ, ಕೂಲಿ ಹೆಂಗೆ ಹೋಗೋದು ಅಂತಾನ. ಕೆಲಸ ಎಲ್ಲ ಕಲ್ತ್ಕೊಂಡ್ರೆ ಮುಂದೆ ಅವಳಿಗೂ ಉಪಯೋಗ ಬರುತ್ತಲ್ವಾ? ಈಗ ಅಪ್ಪ ಅಮ್ಮ ಹೆಂಗೋ ಕೂಲಿ ಮಾಡ್ತಾರೆ, ನೀನು ಕೂಲಿ ಮಾಡ್ತೀಯ, ಹೆಂಗೋ ಜೀವನ ಮಾಡ್ತಾಳೆ. ಮುಂದೆ ಅಪ್ಪ ಅಮ್ಮಂಗೆ ವಯಸ್ಸಾಗುತ್ತೆ, ಅವ್ರಿಗೆ ಹೋಗೋಕ್ಕಾಗಲ್ಲ. ಅವಾಗ ಏನು ಮಾಡ್ತೀರಾ? ಅವರಿಬ್ರು ಸಾಕ್ಬೇಕು. ನೀವು ಕೆಲಸ ಕಲ್ತ್ರೆ ತಾನೆ. ಅಯ್ಯೋ ಬಿಡಮ್ಮ, ಬೇಡ ಹಂಗೆಲ್ಲ ಏನು ಯೋಚನೆ ಮಾಡಬೇಡ. ಮುಂದೆ ನಮ್ದು ಹೆಂಗೋ ಆಗುತ್ತೆ. ಚೆನ್ನಾಗಿರ್ಲಿ ನನ್ನ ಮಗ ಸೊಸೆನು. ಸರಿ ಅಮ್ಮ, ನಿಮ್ಮ ಇಷ್ಟ. ನೀವು ಹೆಂಗೋ ಚೆನ್ನಾಗಿದ್ದೀರಾ, ಚೆನ್ನಾಗಿರ್ರಿ. ಸೊಸೆನು ಚೆನ್ನಾಗಿ ನೋಡ್ಕೊಂತ ಇದ್ದೀರಾ, ಚೆನ್ನಾಗಿರ್ರಿ. ನಾನೇನು ಹೇಳೋದು ಅಂದ್ರೆ ಕೆಲಸ ಕಲ್ತ್ರೆ ಅವಳಿಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ದೆ ಅಷ್ಟೇ. ಹಿಂಗೆ ಇರ್ತೀವಿ ಅಂತ ಹೇಳಕ್ಕಾಗಲ್ಲ. ಯಾವಾಗ ಯಾರಿಗೆ ಏನು ಬರುತ್ತೋ, ಏನು ಕಷ್ಟ ಸುಖ ಬರುತ್ತೋ ಹೇಳಕ್ಕಾಗಲ್ಲ ಅಂತ ಹೇಳ್ದೆ ಅಷ್ಟೇನೆ. ಹೋಗ್ಲಿ ಬಿಡು. ಓ ಪುಷ್ಪ ಬಂದ್ಲು. ಪುಷ್ಪ, ಏನಮ್ಮ ಸಮಾಚಾರ? ಈ ಮನೆ ಆಮೇಲೆ ನನ್ನ ತಮ್ಮ ಎಲ್ಲರಿಗೂ ನಿನಗೆ ಹೊಂದಿಕೆ ಆಗೈತಾ? ಏನಾನ ಸಮಸ್ಯೆ ಐತಾ? ಸಮಸ್ಯೆ ಏನೂ ಇಲ್ಲ ಅಕ್ಕ, ಚೆನ್ನಾಗಿದ್ದೀವಿ. ಸರಿ ಕಣೆ ಪುಷ್ಪ, ನಾನು ಕೂಲಿ ಹೋಗ್ಬೇಕು. ಇವಳಿಗೆ ನಮ್ಮ ಮಲ್ಲಿಗೆ ಮಧ್ಯಾಹ್ನಕ್ಕೆ ಯಾತನ ಬೇಕು ಅಂದರೆ
ಅಡಿಗೆ ಗಿಡಿಗೆ ಮಾಡ್ಕೊಡು, ಯಾತನ ಬೇಕು ಅಂದ್ರೆ ಕೊಡು, ಬಿಸಿನೀರು ಬೇಕು ಅಂದ್ರೆ ಕಾಯಿಸ್ಕೊಡು ಒಂದಿಟ್ಟು. ನೀನ್ ಮಂತಾಗೆ ಇರು, ಎಲ್ಗೂ ಹೋಗ್ಬೇಡ ಹಂಗ. ಹ್ಞೂ ಮಾಡ್ತೀವಲ್ಲ ಮಾಮೂಲಿ ಅಡಿಗೆನ. ಯಾಕತ್ತೆ ಹಂಗಲ್ವೇ, ಮಧ್ಯಾಹ್ನಕ್ಕೊಂದಿಟ್ಟು ಬಿಸಿ ಬಿಸಿ ಮಾಡ್ಕೊಡು ಅಂತಾನೆ. ಬಸ್ರಿ ಅಲ್ವಾ ಈಗ, ತಿರ್ಗಾ ತಣ್ಣಗಿರ ತಿಂದು ಏನಾನ ಹೆಚ್ಚು ಕಮ್ಮಿ ಆದತ್ತು ಅಂತ ಅಷ್ಟೇನಿ. ಬಿಸಿ ಬಿಸಿದ ಮಾಡ್ಕೊಡು ಮಧ್ಯಾಹ್ನಕ್ಕೆ. ಅನ್ನ ಸಾರು ಇರುತ್ತೆ, ಸಾರು ಬಿಸಿ ಮಾಡ್ಕೊಡು, ಅನ್ನ ಸ್ವಲ್ಪ ಬಿಸಿದೆ ಮಾಡ್ಕೊಡು ಮಧ್ಯಾಹ್ನಕ್ಕೆ. ಒಂದಿಷ್ಟು ನಿಮ್ಮ ಮಾವ ಹಣ್ಣು ತಿಂದಿಕ್ಕೆ ತಂದಿಕ್ಕೈತೆ, ಕೊಯ್ದು ಕೊಡು ತಿನ್ಲಿ. ಅಯ್ಯೋ ಅತ್ತೆ, ಏನು ಆಗಲ್ಲ, ಏನು ತೊಂದರೆ ಆಗಲ್ಲ. ಬೆಳಗ್ಗೆ ಮಾಡಿರೋದು ಮಧ್ಯಾಹ್ನ ತಿನ್ನಲ್ವ ನಾವೆಲ್ಲನ? ಅಯ್ಯ, ಏನು ಅನ್ನಕ್ಕೆ ಏನಾಗುತ್ತೆ? ಮಧ್ಯಾಹ್ನ ಅಷ್ಟೊತ್ತಿಗೆ ಆಳಿಸ್ಬಿಡುತ್ತೆ ಅನ್ನ. ಏನು ಆಗಲ್ಲ, ಊಟ ಮಾಡಿದ್ರೆ ಸುಮ್ಮನೆ ಇರ್ರಿ. ಸುಮ್ಮನೆ ಈ ಥರದೆಲ್ಲ ಯಾಕೆ ತಲೆ ಕೆಡಿಸ್ಕೊಂತೀರ ನೀವು? ನಾವೆಲ್ಲ ಊಟ ಮಾಡ್ತೀವಿ ತಾನೆ? ನಮ್ಗೇನೇನಾದ್ರೂ ಏನಾನ ರೋಗ ಬಂದೈತಾ ತಿಂದ ತಕ್ಷಣ? ಏನೂ ಇಲ್ಲ ತಾನೆ? ಸುಮ್ಮನೆ ಯಾಕೆ ಎಳ್ಳೆಳು ಸಲ ಅನ್ನ ಗಿನ್ನ ಮಾಡ್ಕೊಂಡು ಕುತ್ಕೊಂಬದು ಅವಲೇ ಉದ್ಕೊಂಡು ಸುಮ್ಮನಿರತ್ತೆ. ಅಯ್ಯೋ ಏ ಪುಷ್ಪ, ನಿನ್ಗೇನು ಹೇಳೋದು ಅರ್ಥ ಆಗ್ತಿಲ್ವೇನೆ? ಅವಳು ಬಸ್ರಿ ಈಗ, ಹಂಗಾಗಿನ ಏನು ಹೆಚ್ಚು ಕಮ್ಮಿ ಆಗೋದು ಬೇಡ. ಈ ಟೈಮ್ನಾಗೆ ಬಿಸಿ ಬಿಸಿ ತಿನ್ನಲಿ ಅಂತ ಹೇಳಿದ ಅಷ್ಟೇನಿ. ಅನ್ನ ಮಾಡಿ ಕೊಡು, ಸಾಂಬಾರಿನೇನು ಸಾರಿನೇನು ಎದ್ದಾಗ ಮಾಡಿರೋದಿರುತ್ತಲ್ಲ, ಅದೇ ಬಿಸಿ ಮಾಡ್ಕೊಂಡು ಊಟ ಮಾಡಲಿ, ಬಿಸಿ ಮಾಡಿಕೊಡು, ಊಟ ಮಾಡ್ತಾಳೆ ಅಂತ ಹೇಳಿದ್ದು ಅಷ್ಟೇನೆ. ನಾನು ಕೂಲಿ ಹೋಗ್ತೀನಿ, ನಾನು ಇರಲ್ಲ, ನೀನು ಮಂತಾಗೆ ಇರು, ಎಲ್ಗೂ ಹೋಗ್ಬೇಡ ಅಂತಾನ. ಅಯ್ಯೋ ಅತ್ತೆ, ಮಂತಾಗೆ ಇರು, ಬಿಸಿ ಬಿಸಿದ್ ಮಾಡ್ಕೊಡು ಅಂದ್ರೆ ನಾನು ಕುತ್ಕೊಂಡಿಲ್ಲಿ ಏನು ಮಾಡಲಿ? ಎಷ್ಟೊತ್ತಂತ ಈ ಅಕ್ಕನ ಹತ್ರ ಮಾತಾಡ್ಕೊಂಡಿರ್ಲಿ? ಏನಾದ್ರೂ ಕೆಲಸ ಇರ್ತವೆ, ಮುಸೆ ತೊಳೆಯೋದು, ನೀರು ತರೋದು ಇರ್ತವೆ. ನನಗೂ ಬೇಜಾರಾಗುತ್ತೆ, ಯಾರ ಮಾತಕ್ಕನ ಹೋಗ್ಬೇಕಾಗುತ್ತೆ, ದೇವಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಇಲ್ಲೇ ಕುತ್ಕೊಂಡಿರಕ್ಕಾಗುತ್ತಾ? ಬಿಡಿ. ಏನು ಹೆರಿಗೆ ನೋವು ಬಂದ್ರೆ ಏನು ಅವಾಗಲೇ ಏನು ಹೆರಿಗೆ ಆಗ್ಬಿಡುತ್ತಾ? ಹೆರಿಗೆ ನೋವು ಬಂದ್ರೆ ಏನು ಆಗಲ್ಲ, ನಾನು ಇರ್ತೀನಿ, ನೋಡ್ಕೊಂತೀನಿ. ನೋಡ್ಕೊಂತೀಯಮ್ಮ, ಆದ್ರೆ ಜಾಸ್ತಿ ಎಲ್ಗನ ಹೋಗಿ ಅಲ್ಲೇ ಕುಕ್ಕಬೇಡ, ಜಲ್ದಿ ಬಾ ಅಂತ ಹೇಳೋದು. ಹೋಗು, ನೀರು ತರಕ್ಕೆ ಹೋಗ್ಬೇಡ, ಮುಸೆ ತೊಳಿಬೇಡ ಅಂತ ಹೇಳಲ್ಲ. ದೇವಸ್ಥಾನಕ್ಕೂ ಹೋಗ್ಬಾ, ಹೋದಳು ಬೇಗ ಬಾ, ಇಷ್ಟು ದಿನ ಇದ್ದಂಗೆ ಅಲ್ಲಿ ಇಲ್ಲಿ ಕುತ್ಕೊಂಡು ಜಾಸ್ತಿ ಒತ್ತು ಕಳಿಬೇಡ ಅಂತ ಹೇಳಿದ್ದು ಅಷ್ಟೇನೆ. ಒಂದು ಸ್ವಲ್ಪ ದಿನ ಇನ್ನೇನು ಅವಳಿಗೆ ಆಲೇನೆ ಈಗ 10 ತಿಂಗಳಾಗೈತೆ, 9 ತಿಂಗಳು ತುಂಬೈತಿ. ಈಗ ಹೇಳಕ್ಕಾಗಲ್ಲ, ಇವತ್ತು ಹೆರಿಗೆ ಆಗ್ಬೋದು, ಇಲ್ಲ ನಾಳೆಕಾದ್ರೂ ಆಗ್ಬೋದು. ಹಂಗಾಗಿ ಅಷ್ಟೇನೆ. ಹುಷಾರು ಒಂದಿಟ್ಟು. ನಾನು ಬೇರೆ ಅಲ್ಲಿ ಅಡ್ವಾನ್ಸ್ ದುಡ್ಡು ಬೇರೆ ಇಸ್ಕೊಂಡಿದ್ದೀನಿ, ಕೂಲಿ ಹೋಗಿ ತೀರಿಸ್ಬೇಕು. ನೀನು ಹೋಗಲ್ಲ ಅಂತೀಯ? ಅಯ್ಯಯ್ಯಪ್ಪ, ನಾನು ಕೂಲಿ ಹೋಗಕ್ಕಾಗಲ್ಲಪ್ಪ, ನನ್ಗೆ ಅದೆಲ್ಲ ಅಭ್ಯಾಸನೂ ಇಲ್ಲ ಎಂದು ಕೂಲಿ ಹೋಗಿ. ಅಭ್ಯಾಸ ಆಗಿಲ್ಲ ಅಂದ್ರೆ ಹೋದ್ರೆ ಆಗುತ್ತಮ್ಮ ಪುಷ್ಪ. ತವ್ರ ಮನೆಗೆ ಹೆಂಗಿರ್ತೀವೋ ಹಂಗೆ ಇರಕ್ಕಾಗುತ್ತಾ? ಕೆಲಸ ನೀನು ಕಲ್ತಂಗಾಗುತ್ತೆ, ಮುಂದೆ ಹಿಂಗೆ ಇರ್ತೀಯ ಅಂತ ಹೇಳಕ್ಕಾಗಲ್ಲ. ಮನೆ ಹೆಂಗಿರುತ್ತ ಪರಿಸ್ಥಿತಿ ಅದನ್ನ ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಅಯ್ಯೋ ಸುಮ್ಮನೆ ಇರಿ ಅಕ್ಕ, ನೀವೇನು ಹೇಳಕ್ ಹೋಗ್ಬೇಡಿ. ನಿಮ್ಗೂ ಈ ಮನೆಗೂ ಏನ್ ಸಂಬಂಧ ಇಲ್ಲ. ನೀವೇನಿದ್ರು ನೆಂಟ್ರಿದ್ದಂಗೆ ಬರಬೇಕು, ಹೋಗ್ಬೇಕು. ಮೈ ಇಂತ ತವ್ರ ಮನೆ ಸಂಸಾರದಾಗೆ ಮೂಗ್ ತುರ್ಸಕ್ ಹೋಗ್ಬಾರ್ದಕ್ಕ ಹೆಣ್ಮಕ್ಳು. ನಾವು ನಮ್ಮ ಅತ್ತೆ ನನ್ನ ಗಂಡ ಏನೋ ಮಾತಾಡ್ಕೊಂತೀವಿ, ನೀವೇನು ಹೇಳಕ್ ಹೋಗ್ಬೇಡಿ, ಸುಮ್ಮನೆ ಇರಿ. ನನಗೆ ಕೂಲಿ ಹೋಗಿ ಏನು ಅಭ್ಯಾಸ ಇಲ್ಲ. ನೀವೇನು ಹೋಗ್ತೀರಾ ನಿನ್ ಗಂಡನ ಮನೆಗೆ ಕೂಲಿನ ಹೇಳಿ? ಅಯ್ಯೋ, ನನ್ನ ಗಂಡ ಕೂಲಿ ಹೋಗೋಂಥ ಪರಿಸ್ಥಿತಿ ಏನು ಇಲ್ಲಪ್ಪ. ನಮ್ಮ ಮನೇಲಿ ಎಲ್ಲ ಸೌಕರ್ಯ ಐತೆ. ನಮ್ಮ ಮನೆಗೇನೆ ದಿನ 4-5 ಜನ ಕೂಲಿ ಆಳುಗಳು ಬರ್ತಾರೆ ಹೊಲ್ದಕ್ಕೆ. ನಾನು ಬುತ್ತಿ ಹೊತ್ಕೊಂಡು ಹೋಗ್ತೀನಿ, ಒಂದೊಂದ್ಸಲ ಅವ್ರ ಜೊತೆಗೆ ಕೆಲಸನೂ ಮಾಡ್ತೀನಿ. ಹಂಗಿದ್ಮೇಲೆ ನಾನು ಬೇರೆಯವ್ರಿಗೆ ಕೂಲಿ ಹೋಗೋಕ್ಕಾಗುತ್ತೆ ಹೇಳು? ನಮ್ಮ ಹೊಲ್ದಾಗೆ ಕೆಲಸ ಇಟ್ಕೊಂಡು ಏನಂದ್ರೆ ನಮ್ಮ ಅಮ್ಮಯ್ಯರ್ದು ಹೊಲ ಇಲ್ಲ, ಏನು ಇಲ್ಲ, ಕೆಲಸ ಇಲ್ಲ. ದುಡಿಮೆ ಅಂದ್ರೆ ಕೂಲಿ ಹೋಗೋದೇ ದುಡಿಮೆ. ಹಂಗಾಗಿ ಹೇಳ್ದೆ ಅಷ್ಟೇನೆ. ನೋಡಿ, ನೀವು ಮಾತ್ರ ಕೂಲಿ ಹೋಗಲ್ಲ, ನನ್ನ ಮಾತ್ರ ಹೋಗು ಕೆಲಸ ಕಲಿಬೋದು ಅಂತ ಹೇಳ್ತೀರಾ? ಓ ಪುಷ್ಪ, ಅವಳು ಹಂಗಲ್ಲ ಹೇಳಿದ್ದು. ಯಾವ ಸಂದರ್ಭ ಹೆಂಗಿರುತ್ತೆ, ಮನೆ ಪರಿಸ್ಥಿತಿ ಹೆಂಗಿರುತ್ತೆ ನೋಡ್ಕೊಂಡು ನಾವು ಕೂಲಿ ಹೋಗೋದಾದ್ರೆ ಹೋಗ್ಬೇಕು, ಇಲ್ಲ ಚೆನ್ನಾಗಿದ್ದರೆ ಬೇಡ ಅಂತ ಹೇಳೋದು. ನಾನು ತವ್ರ ಮನೆಗಿದ್ದಾಗ ನಮ್ಮಲ್ಲಿನೂ ಕೂಲಿ ಬರೋಳು, ಯಾಕಂದ್ರೆ ನಮ್ಮ ಮನೆ ಪರಿಸ್ಥಿತಿ ಹಂಗಿತ್ತು, ಬರೋಳು. ಈಗ ಅವಳು ಸಾವುಕಾರ ಮನೆ ಸೊಸೆ ಆಗಿದ್ದಾಳೆ, ಅಲ್ಲಿ ಕೂಲಿ ಹೋದ್ರೆ ಚೆನ್ನಾಗಿರುತ್ತಾ? ಅವ್ರೊಲ್ದಾಗೆ ಮಸ್ತಾಗಿ ಕೂಲಿ ಆಳುಗಳು ಬರ್ತಾರೆ. ಹಂಗಾಗಿ ಇವಾಗ ಹೋಗ್ತಿಲ್ಲ ಅಷ್ಟೇನೆ. ಹಂಗೇನಾದ್ರೂ ಗಂಡನ ಮನೆಗೂ ನಮ್ಮನೆ ತರ ಪರಿಸ್ಥಿತಿ ಇದ್ದಿದ್ರೆ ಅವಳು ಹೋಗೋಳು. ಅವಳು ಹೆಂಗ್ ಪರಿಸ್ಥಿತಿ, ಮನೆ ಪರಿಸ್ಥಿತಿ ಹೆಂಗೆ ಏನು ಎತ್ತ ಅಂತ ಅನ್ಕೊಂಡು ನೋಡ್ಕೊಂಡು ನಂಗೆ ಹೋಗ್ತಾಳೆ. ನಾನು ಮಾಡಲ್ಲ, ನಾನು ಇದು ಮಾಡಲ್ಲ ಅಂತ ಹೇಳಲ್ಲ ಅವಳು ಅಷ್ಟೇನೆ. ನೋಡತ್ತೆ, ಏನು ಹೇಳಿದ್ರೆ ಅಷ್ಟೇನೆ. ನಾ ಕೂಲಿ ಗಿಲಿ ಅಂತನೂ ಹೋಗಲ್ಲ. ನೋಡೋಣ, ಅಂತ ಕೂಲಿ ಮಾಡೋ ಪರಿಸ್ಥಿತಿ ಬಂದ್ರೆ ನೋಡೋಣ. ನಮ್ಮ ಯಜಮಾನ್ರಿದ್ದಾರೆ, ಮದುವೆ ಮಾಡ್ಕೊಂಡ್ ಬಂದಿದ್ದಾರೆ, ಅವರೇ ನನ್ನ ಸಾಕ್ತಾರೆ, ಅವ್ರು ಹೋಗ್ತಾರಲ್ಲ ಕೆಲಸಕ್ಕೆ, ನಾನು ಇನ್ಯಾಕೆ ಹೋಗ್ಬೇಕು? ಸರಿ ಬಿಡಮ್ಮ ಪುಷ್ಪ, ಹೋಗು ನಿನ್ ಕೆಲಸ ನೀನು ನೋಡ್ಕೊ ಹೋಗು, ನೀನೇನು ಹೋಗ್ಬೇಡ ಬಿಡಮ್ಮ. ಅವಳು ಇಷ್ಟದಂತೆ ಇರ್ಲಿ, ಹೆಂಗೋ ಮನೇನಾದ್ರೂ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾಳಲ್ಲ. ಸರಿ ಹೋಗಿ ಏನಾರ ಮಾಡೋಗಮ್ಮ, ನಾನು ಊಟ ಮಾಡಿ ಕೂಲಿ ಹೋಗ್ತೀನಿ. ನೀನು ಮನೆ ಒಂದು ಸ್ವಲ್ಪ ನೋಡ್ಕೊ, ಇವಳ ಜೊತೆಗೆ ಮಲ್ಲಿ ಜೊತೆಗೆ ಇದ್ದು ಹಂಗ. ಸರಿ ಆಯ್ತತ್ತೆ. ಅಕ್ಕ, ಅವಳೊಂದು ಸ್ವಲ್ಪ ಹಂಗೇನೆ, ಏನು ಬೇಜಾರು ಮಾಡ್ಕೋಬೇಡ. ಇಲ್ಲ ಬಿಡ ಮದೇಶ, ಬೇಜಾರೇನು ಇಲ್ಲ. ಅಲ್ಲ, ನಾನು ಹೇಳ್ದೆ ಅಷ್ಟೇನೆ, ಅವಳಿಗೆ ಇಷ್ಟ ಇಲ್ಲ ಅಂದ್ರೆ ಏನು ಬೇಡ ಬಿಡು. ಸರಿ ಅಕ್ಕ, ಆಯಿತು, ನಾನಿಲ್ಲೇ ಹೊರಗಡೆ ಹೋಗ್ಬತ್ತೀನಿ, ನೀನು ಊಟ ಮಾಡು.
ಸರಿ ಆಯ್ತು. ಮಲ್ಲಿ ಹಂಗೆ ಕಣಮ್ಮ ಅವಳು ಏನು ಹೇಳಿದ್ರು ಕೇಳಲ್ಲ. ಅವಳ ಹತ್ರ ಏನು ಅಂತದೆಲ್ಲ ಏನು ಮಾತಾಡಕ್ಕೆ ಹೋಗ್ಬೇಡ. ನೀನು ಇರೋವಷ್ಟು ದಿನ ಸುಮ್ಮನೆ ಇರು ಅಷ್ಟೇ, ಆರಾಮಾಗಿ ಖುಷಿಯಾಗಿರು ಅಷ್ಟೇನೆ. ನೀನೇನು ಹೇಳಕ್ಕೆ ಹೋಗ್ಬೇಡ. ನಾನು ಅಷ್ಟೇ ಒಂದ್ಸಲ 2 ಸಲ ಹೇಳ್ದೆ, ಅವಳು ಕೇಳಲ್ಲ, ಅದಕ್ಕೆ ಅದನ್ನ ಬಿಟ್ಟಾಕ್ಬಿಟ್ಟೇನೆ. ಸುಮ್ಮನೆ ಯಾಕೆ ಅದು ಮಾತಾಡಿ ಸುಮ್ಮನೆ ಜಗಳ ಆಗುತ್ತೆ ಅಂತನ ಏನು ಹೇಳಕ್ ಹೋಗಲ್ಲ. ಸರಿ ಬಿಡಮ್ಮ, ನನಗೂ ಅರ್ಥ ಆಯ್ತು. ಇನ್ಮೇಲೆ ಅವಳಿಗೆ ನಾನು ಏನು ಬುದ್ಧಿ ಗಿದ್ದಿ ಹೇಳಕ್ಕೂ ಹೋಗಲ್ಲ, ಏನಿಲ್ಲ. ಅವಳು ಇಷ್ಟ ಬಂದಂಗೆಲ್ಲಿ ನಾನು ಎಷ್ಟು ದಿನ ಇರ್ತೀನಿ ಹೇಳು? ಇರೋವಷ್ಟು ದಿನ ಖುಷಿಯಾಗಿರ್ತೀನಿ. ಅಷ್ಟೇ. ಸರಿ ಅಮ್ಮ, ನಿನ್ನಷ್ಟು ಬುದ್ಧಿ ಇರಬೇಕು ಎಲ್ಲರಿಗೂ. ಯಾವ ಸಂದರ್ಭ, ಯಾವ ಪರಿಸ್ಥಿತಿ, ಮನೆ ಪರಿಸ್ಥಿತಿ ಏನು ಅಂತನ ಅರ್ಥ ಮಾಡ್ಕೊಂಡ್ರೆ ಮನೆ ಸುಖವಾಗಿರುತ್ತೆ. ಹೆಣ್ಮಕ್ಳು ಮೊದಲು ಅದನ್ನ ಅರ್ಥ ಮಾಡ್ಕೋಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.